ಸುಮತಿ ಗಂಡನ ಮನೆಗೆ ಹೋದ್ಲಾ? ಅಲ್ಲವಾ, ನನಗೊಂದು ಮಾತು ಹೇಳಿಲ್ಲಲ್ಲವಾ? ಫೋನ್ ಹಚ್ಚಿ ಏನು ಎತ್ತ ಹೆಂಗ್ ಇದ್ಕಿದ್ದಂಗೆ ಹೆಂಗ್ ಹೋದ್ಲಕ್ಕಿ? ಗಂಡನ ಜೊತೆ ಬಾಳೆನ ಮಾಡಲ್ಲ ಅಂತಿದ್ಲ, ಅಂತದು ಇದ್ಕಿದ್ದಂಗೆ ಹೋದ್ಲಾ? ಹೌದಪ್ಪ, ಇದ್ಕಿದ್ದಂಗೆ ಹೋಗಿದ್ದ. ಅಲ್ಲ, ನೀನ್ ಹೆಂಡ್ತಿ ಬಾಯಿಗೆ ಬಂದಂಗೆ ಅಂದ್ಲಕ್ಕಿಗೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ಲು ಗೊತ್ತಾಕಿ. ಅತ್ತೇರ ನಾನಕ್ಕಿಗೆ ತಿಳಿಸಿ ಹೇಳೇನಿ, ನಂಗೇನು ನಿನ್ನ ಮೇಲೆ ಬೇಜಾರಿಲ್ಲವ ಅಂತ ತಿಳಿಸಿ ಹೇಳೇನಿ. ಅಷ್ಟಾದ್ಮೇಲೂ ಆಕಿ ಮನೆ ಬಿಟ್ಟು ಗಂಡನ ಮನೆಗೆ ಹೋದ್ಲಾ? ಹಂಗಾರೆ ನನ್ನ ಮಾತಿಗೆ ಅಷ್ಟೇನ ಆಕಿ ಅರ್ಥ ಮಾಡ್ಕೊಂಡಿದ್ದ? ನೀನು ಮಾತು ಅರ್ಥ ಮಾಡ್ಕೊಂಡಿದ್ದಕ್ಕ ಮತ್ತೆ ಇನ್ನಿಲ್ಲಿದ್ರ ಬೆಲೆ ಸಿಗುದಿಲ್ಲ, ಬೇಡತ್ತಾಗ ಹೋದ್ರಾತಂತೇಳಿ ಪಾಪ ನನ್ನ ಕಂದ ಹೋತ್ ಗಂಡನ ಮನೆಗೆ, ಗೊತ್ತನ? ಅಲ್ಲವಾ, ಜಗಳ ಮಾಡ್ಕೊಂಡು ಬಂದಾಗ ಅಣ್ಣ ಬೇಕಿಕಿಗೆ, ಅಣ್ಣನ ಮಾತು ಕೇಳ್ತಾಳ. ಈಗ ವಾಪಸ್ ಗಂಡನ ಮನೆಗೆ ಹೊಂಟ್ರ ವಾಪಸ್ ಅಣ್ಣಗೆ ಒಂದು ಮಾತು ಹೇಳ್ಬೇಕು ಕೇಳ್ಬೇಕು ಅನ್ನೋದಿಲ್ಲ. ಹೇಳಿದ್ರೆ ಏನು ಮಾಡ್ತಿದ್ದೆಪ್ಪ? ಬೇಡ ಅಂತಿದ್ದಿ. ಬೇಡ ಅಂದ ತಕ್ಷಣ ಬಿಡ್ಬೇಕಂದ್ಲ ಹುಡುಗಿ. ಬೇಡ, ಮದ್ವೆ ಮಾಡ್ಕೊಂಡೈತಿ ಪಾಪ, ಕಷ್ಟನ ಸುಖನ ಗಂಡನ ಜೊತೆಗೆ ಬಾಳ್ಬೇಕಾದ ಧರ್ಮ ಐತಿ. ಏನ ಸಣ್ಣ ಬಿಟ್ಟ ವಿಚಾರಕ್ಕೆಲ್ಲ ಜಗಳ ಮಾಡ್ಕೊಂಡು ದೂರ ಆದ್ರೆ ಇದಕ್ಕೆಲ್ಲಾರ ಸಂಬಂಧ ಅಂತಾರನ? ನೀ ಸುಮ್ಮನಿರ್, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಹಂಗಿದ್ದಕ್ಕೆ ಯಾಕೆ ಮತ್ತೆ ಜಗಳ ಮಾಡ್ಕೊಂಡು ಅದನ್ನ ಡೈವರ್ಸ್ ತಗೋಬೇಕಿತ್ತ? ಹಂಗಲ್ಲ, ನಿನ್ನೊಂದು ಕತಿ ಬಿಡ. ಹಂಗಾರೆ ನಿನ್ನ ತಂಗಿ ಗಂಡನ ಮನೆಗೆ ಹೋಗಿದ್ದ ತಪ್ಪನ? ಹಂಗ ಇರ್ಬೇಕಿತ್ತಕ್ಕೆ? ಗಂಡನ ಮನೆಗೆ ಹೋಗಿದ್ ತಪ್ಪಂತ ನಾ ಹೇಳಕತ್ತಿಲ್ಲವ, ಸುಮ್ಮನೆ ಅರ್ಥ ಇಲ್ದ ಮಾತಾಡ್ಬೇಡ. ಗಂಡನ ಮನೆಗೆ ಹೋಗಿದ್ ತಪ್ಪಲ್ಲ, ಆದ್ರೆ ನೀ ಅಂದೆಲ್ಲಿಗ ನೀನು ಬೈದಿದ್ದಕ್ಕೆ ಹೋದ್ಲು ಅಂತೇಳಿ. ಅದು ಹೆಂಗದ? ಬೈದಿದ್ದಕ್ಕೆ ಹೋಗ್ಕಳವಾಕಿ ಏನಾತನದ್ರ ಹೇಳವಾ? ಇಲ್ಲ, ಬೈದಿದ್ದಕ್ಕೆ ಹೋದ್ಲಂತ ನಾ ಅನ್ನಂಗಿಲ್ಲ. ಅದು ಒಂದು ಸಣ್ಣ ಕಾರಣ ಆಗಿರ್ಬೋದು ಅಂತಷ್ಟೇ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಇದು ಏನದು ಹೇಳಕತ್ತಿದ್ದೆ, ನೆನಪು ಯಾರ್ಬಿಟ್ಟೆ. ಇದು ಏನೋ ಹೇಳ್ತಾ ಇದ್ದೆ. ಅದು 6 ಲಕ್ಷ ರೂಪಾಯಿ ಕೊಡ್ಬೇಕಿತ್ತಲ್ಲಪ್ಪ, ಅದನ್ನು ಕೇಳೋಣ ಅಂತ ಹೋದೆ. 6 ಲಕ್ಷ ರೂಪಾಯಿ ಕೊಡೋದೈತಲ್ಲ, ಮತ್ತೆ ಕೊಡ್ರಿ, ನಮ್ಗೆ ಈಗ ಸದ್ಯಕ್ಕೆ ರೊಕ್ಕದ ಭಾಳ ಅಡಚಣೆ ಐತಿ, ನಮ್ಮ ರೊಕ್ಕ ತೊಗೊಂಡಿರಿ, ನಿಮ್ಮ ಮಗ ಜೈಲ್ನಾಗಿದ್ದ ಬಿಡ್ಸಾಕ್ ಕೊಟ್ಟಿದ್ದು ರೊಕ್ಕದು ಅಂತದು ಹೇಳಿದೆ. ಹೇಳತ್ಲೆ ಏನು ಅನ್ಬೇಕು ವಾಪಸ್? 6 ಲಕ್ಷ ರೂಪಾಯಿ ಕೊಡಲ್ಲ, ಬೇಕಾದ್ರೆ ನಿಮ್ಮ ಮಗಳಿಗೆ ಬಂದು ಬಾಳೆ ಮಾಡಕ್ಕೆ ಹೇಳ್ರಿ, ನನ್ನ ಮಗನೂ ಈಗ ಚಂದಾಗಿ ದುಡಿತಾ ಅದಾನ, ಆಕಿನೂ ದುಡಿತಾ ಅದಾಳ, ಇಬ್ರು ಕೂಡ ಬಾಳೆ ಮಾಡಲಿ, ಚಂದಾಗಿ ಹುಡುಗ ಐತೆ. ಹೌದಾ? ನಂಗೆ ಈಗೇನೋ ತಂದಿ ನೆನಪಿಲ್ಲ, ಕೇಳಲ್ಲ. ಆದ್ರೆ ಮುಂದೆ ಅಕಸ್ಮಾತ್ ಅಪ್ಪ ಎಲ್ಲೇ, ಅಪ್ಪ ಯಾರು ಅಂತ ಕೇಳಿದ್ರು ಕೇಳ್ಬೋದು. ಸುಮ್ಮನೆ ಮಕ್ಕಳು ಮನುಷ್ಯನ ಮ್ಯಾಗ ಪರಿಣಾಮ ಬೀರ್ತಾವೆ. ಅದಕ್ಕೆ ನಾ ಹೇಳೋದಾದ್ರೆ ಮನೆಗೆ ಬಂದು ಬಾಳೆ ಮಾಡಕ್ಕೆ ಹೇಳ್ರಿ, ಅದೇನು ಒತ್ತಿ ಹಾಕೈತಲ್ಲ 10 ಲಕ್ಷ ರೂಪಾಯಿಗೆ, ಆ ಮನಿನ ಬಿಡಿಸ್ತೇನೆ, ಬಿಡಿಸಿ ಅದ್ರೊಳಗೆ ಚಂದಾಗಿ ಜೀವನ ಮಾಡ್ಕೊಂಡು ಹೋಗಲಿ ಅಂತ ಅಂದ್ಲಕ್ಕಿ. ನನಗೆ ಯಾಕೋ ಸರಿ ಅಂತ ಅನ್ನಿಸ್ತು. ಹಿಂಗೆ ನೋಡು ಸುಮತಿ, ಹಿಂಗೆ ಅಂತ ಬಂದಕ್ಕೆ ಹೇಳಿದೆ. ಒಲ್ಲೆ ನಾವು ಹೋಗಲ್ಲ, ಅವನ ಜೋಡಿ ನಾ ಬಾಳೆ ಮಾಡಲ್ಲ, ನನಗಿಷ್ಟ ಇಲ್ಲ ಅಂತ ನಿಂತ್ಬಿಟ್ಲು. ಮತ್ತೇನು ಮಾಡಲಿ? ಕಡೆಗೆ ಹೆಂಗೆ ಮಾಡಿ ಒಪ್ಸಕ್ಕೆ ನಾನು ಪ್ರಯತ್ನ ಪಟ್ಟೆಪ್ಪ, ಆದ್ರೆ ಒಪ್ಲಿಲ್ಲಕ್ಕೆ. ಕಡೆಗೆ ಏನಂದೆ, ಹಂಗಾರೆ 6 ಲಕ್ಷ ರೂಪಾಯಿ ಅವ್ರು ಒಳಗೆ ಕೊಡಲ್ಲವಾ, ಒಂದು ನಾಟಕ ಮಾಡೋಣಂತ, ಸುಮ್ಮನೆ ಹೋಗಿ ಬಾಳೆ ಮಾಡೋದ್ರ ಕತೆ ಮಾಡು. ಒತ್ತಿ ಹಾಕಿದ ಮನೆ ಬಿಡಿಸಿದ್ರು ಅಂದ್ರೆ ಆಮ್ಯಾಗ ಹೆಂಗಿದ್ರು ಕೋರ್ಟ್ನಾಗ ನಿನಗೆ ನಿನ್ನ ಮಗ ಸೇರ್ಬೇಕಂತೇಳಿ ಆಗೈತಿ, ಅದನ್ನು ಬಿಡಿಸಿಂದ ಬೇಕಾದ್ರೆ ನಿಂಗೆ ಗಂಡು ಬೇಡ ಅಂದ್ರೆ ಬಿಡುವಂತೆ, ಅವನ ಜೊತೆ ಬಾಳೆ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಅವಾಗ ಮನಿನೂ ಕಡೆಲಾಗಿರ್ತೈತಿ, ಅವ್ರು ಏನು ಮಾಡ್ಕೊಳಕ್ಕೂ ಆಗಲ್ಲ, ಹೋಗು ಅಂದೆ. ಅಂದ್ರೆ ನಾಟಕ ಮಾಡಕ್ಕೆ ಹೋಗ್ಯಾಳ ಆಕಿ? ನಾಟಕ ಮಾಡಂತೇಳಿ ಕಳ್ಸಿದ್ ನಾನು. ಆದ್ರೆ ನಾಟಕ ಮಾಡ್ತಾಳನ ಹೇಳಿ ನೋಡೋಣ. ಅಲ್ಲ, ಗಂಡ ಅಂತ ಅಂದಮೇಲೆ ಇದ್ರಿಗಿದ್ದ ಮೇಲೆ ಯಾ ನಾಟಕ ಯಾ ಸುಳ್ಳು ಯಾಕರೆ, ಹೌದಿಲ್ಲ? ಆಮೇಲೆ ಒಬ್ರಿಗೊಬ್ರಿಗೆ ಪ್ರೀತಿ ಬಂದೇ ಬರ್ತೈತಿ, ಮಕ್ಕ ನೋಡ್ಕೊಂಡು ಆ ಹುಡುಗಂದು ಜೀವನ ಮಾಡೇ ಮಾಡ್ತಾರೆ. ಬೆಂಕಿ ಬೆಣ್ಣಿನ ಜೊತೆಗೆ ಇಟ್ಟಿನ ಕರ್ಗ್ಲಾರ್ದಂಗೆ ಇರ್ತಾವನ. ಬಾಳೆ ಮೆಲ್ಲಕ್ಕೆ ಚಾಲು ಮಾಡಿದ್ರೆ ಅಂದ್ರೆ ಬಾಳೆ ಬದುಕಿನ ಕಡೆ ಅವ್ರಿಗೆ ಲಕ್ಷ್ಯ ಹೋಗತಿ. ಅದೇ ವಿಚಾರ ಮಾಡೇ ನಾನಂತರು. ಹಂಗೆ ಮಾಡಿ ಬಾಳೆ ನೆಟ್ಟಗೆ ಮಾಡೋಣ ಅಂತ. ಏನಂತೀಯಪ್ಪ? ನಾನು ಚಲೋ ಐತಿಲ್ಲ ಪ್ಲ್ಯಾನ್? ಈಗ ಅಲ್ಲಿ ಹೋಗಿನ ಮತ್ತೇನು ಹೊಳೆ ಬರ್ತಾಳ? ಚಲೋ ಆತಪ್ಪ ಯಪ್ಪ, ಎತ್ತಾಗಾಕಿ ಒಂದು ಜೀವನಕ್ಕೆ ಹೊಂದ್ಕೊಂಡ್ರೆ ಅಷ್ಟ ಸಾಕು, ಎಷ್ಟು ದಿನ ಅಂತ ಹಿಂಗೆ ಇರೋದ್ಲ. ಅದೇನ ಆತವ, ಆದರೂ ನನಗೊಂದು ಮಾತು ಹೇಳಿಲ್ಲಲ್ಲಕ್ಕೆ, ಅದೇ ನನಗೆ ಭಾಳ ಬೇಜಾರಾಗ್ತಿರೋದು. ಅಲ್ಲ, ಅವನು ಮನೆ ಬಿಡಿಸ್ತಾನ, ಇಷ್ಟು ರೊಕ್ಕ ಎಲ್ಲಿದ ಮಾಡ್ಯಾನ ಏನೋ, ಹೆಂಗೆ ಗೊತ್ತು, ಯಾರಿಗೆ ಗೊತ್ತು? ನನಗೆ ಅನಿಸ್ತೈತಿ ಈಕೆ ಹೋಗಿ ತಪ್ಪು ಮಾಡಿದ್ಲ ಅನಿಸ್ತೈತಿ. ಇರಬೇಕಿತ್ತಕ್ಕೆ ಇಲ್ಲೇ ಏನು ಸ್ವಾಭಿಮಾನ ಬಿಟ್ಟ ಸಂಯತ್ತಾಗ ಹೋಗೋದು ಮತ್ತು ವಾಪಸ್ ಬರೋದು, ಹೋಗೋದು ಮತ್ತು ವಾಪಸ್ ಬರೋದು. ನನಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ಆ ಕೂಸು ಹುಟ್ಟದಾಗಿಂದನೂ ತಾಯಿ ಜೊತೆಗೆ ನಮ್ಮ ಜೊತೆಗೆ ಎಲ್ಲರ ಜೊತೆಗೂ ಇತ್ತು, ಹೌದಾ? ಈಗ ತಾತ್ಕಾಲಿಕವಾಗಿ ನೀನು ಅವ್ರ ಮನೆಗೆ ಕಳ್ಸೇನಿ ಅಂತೀಯಲ್ವ, ಆ ಹುಡುಗಗೆ ಅವ್ರ ಅಪ್ಪ ಅವ್ರ ಅಮ್ಮ ಅನ್ನೋದು ತಲೆ ಒಳಗೆ ಬರ್ತೈತಿ. ನಾಳೆ ಈಕೆ ಮತ್ತೆ ಅವ್ನು ಬಿಟ್ಕೊಟ್ಟು ಇಲ್ಲಿ ಬಂದ್ರೆ ಅವಾಗ ಅವ್ರ ಅಪ್ಪ ಎಲ್ಲಿ ಅಂತ ಅವ್ನು ಕೇಳ್ತಾನ. ಅವಾಗ ಏನು ಮಾಡ್ತಿ? ಇವಾಗ ಇನ್ನೂ ಅವಂಗ ಅಪ್ಪ ಅಂದ್ರೇನ, ಅಪ್ಪನ ಪ್ರೀತಿ ಅಂದ್ರೇನ, ಅಪ್ಪ ಅನ್ನೋದು ಅಷ್ಟು ತಲೆಯಾಗಿ ಇದ್ದಿದ್ದಿಲ್ಲ. ಈಗ ಮುಂದೆ ಕೇಳ್ತಾನ ಅನ್ನೋ ಕಾರಣಕ್ಕೆ ಈಗ ಕಳ್ಸಿರಲ್ವ ನೀವು. ಮುಂದೆ ಅವಕ್ಕೆ ಮತ್ತೆ ಬಿಟ್ಕೊಟ್ಟು ಬಂದ್ಲಂದ್ರೆ ಅವಾಗ ಮುದ್ದಾಮ್ ಕೇಳ್ತಾನ, ಅವಾಗೇನು ಉತ್ತರ ಕೊಡ್ತೀರಿ? ಇಲ್ಲಿ ಬಿಡ್ಲ, ಈ ಸಲ ಬಿಟ್ಕೊಟ್ಟು ಬರಲ್ಲ. ಬೇಕಾರೆ ನೋಡಿ ನೀನು, ನಾನು ಅವಂಗೂ ಹೇಳೇನಿ, ಇನ್ನೊಮ್ಮೆ ಈ ಥರ ಏನೂ ಆಗಬಾರ್ದಪ್ಪ ಯಪ್ಪ, ಈಗ ಒಂದ್ಸಲ ಆಗೈತಿ, ನನ್ನ ಮಗಳು ಬೇಜಾರು ಮಾಡ್ಕೊಂಡು ಬಂದಾಳ, ಮತ್ತು ಅದನ್ನ ಮಾಡಬೇಡ ಅಂತ ಹೇಳೇನಿ. ಇಲ್ರಿ, ನಾ ಆಟ ಆಡೋದೆಲ್ಲ ಬಿಟ್ಟೆ, ಗಿಸ್ಬಿಟ್ಟು ಈಗ ಬರೀ ದುಡಿಯೋದಷ್ಟು ನನ್ನ ಕೆಲಸ ಅಂತ ಹೇಳೋಣ. ಅವನು ಭಾಳ ಜವಾಬ್ದಾರಿ ಬಂದೈತಿ. 10 ಲಕ್ಷ ರೂಪಾಯಿ ಮನೆ ಒತ್ತಿದ್ದನ್ನು ಬಿಡಿಸ್ಕೊಳ್ಳೋದಂದ್ರೆ ಏನು ಸಾಧಾರಣ ವಿಚಾರ ಅಂತ ಮಾಡಿಯಾ? ಅಯ್ಯ, ಅವನು ಎಲ್ಲ ಬೇರಿಕೆ ಅಂತ ಈಗೆಲ್ಲ ರೊಕ್ಕ ಪಕ್ಕ ಮಾಡಿಟ್ಕೊಂಡಾನ, ಅದಕ್ಕೆ ಇಷ್ಟೊಂದು ಧೈರ್ಯವಾಗಿ ಹೇಳಕತ್ತಾನ ಬಿಡಿಸ್ಕೊಂತೇನೆ ಮನೆ ಅಂತೇಳಿ. ಮನೆ ಬಿಡಿಸ್ಕೊಂಡ, ಹೌದಾ? ನಂಗೆ ಬಾಳೆ ಕತ್ತಿದ್ರು ಅಂದ್ರೆ ಈಕೆದಕ್ಕೆಲ್ಲ ಜಗಳ ಮಾಡ್ಕೊಂಡು ಬರ್ತಾಳೆ ಅಲ್ಲಿಂದ. ಹಂಗೆ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಜಗಳ ಮಾಡ್ಕೊಂಬಂದ್ರೆ ಬಾಳೆ ಹಾಕತ್ತನ್ಲ. ನೀನು ಅವಾಗ ತಿಳಿಸಿ ಹೇಳ್ಬೇಕು ನಿಮ್ಮ ತಂಗಿಗೆ, ಏನು ನಾ ಹೇಳೋದು ಕೇಳು, ಆಕಿ ಹೋಗಿದ್ದೆ ಒಳ್ಳೇದು, ನೀ ನನಗೆ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ, ಸುಮ್ಮನಿರಪ್ಪ. ಆಕಿ ಸಂಸಾರ ಸರಿ ಹೋಗೋದು ಮುಖ್ಯ ನಮ್ಗೆ. ಏನವ
ಒಟ್ಟು ಏನೇನ ಹೇಳ್ತಿ ಅದು ಹೆಂಗೆ ಈಗ ಒಪ್ಕೊಂಡು ಹೋದ್ಲ ಅದು ದೇವರಿಗೆ ಗೊತ್ತು. ಹೋಲತ್ತ ಅವ ಏನೋ ಹೇಳ್ಬೇಕಂದೆ, ಇದು ಏನೋ ಹೇಳ್ಬೇಕಂದೆ. ಹಾಂ, ಸೀರೆ ಎಲ್ಲ ತೊಗೊಂಬಂದೇನೆ. ಹೌದಾ ಹೌದಾ ಎಷ್ಟೊತ್ತಲ ಸೀರೆಗೆ ರೊಕ್ಕ ಒಟ್ಟು? ಒಟ್ಟು 50,000 ರೂಪಾಯಿ ಸೀರೆ ತಂದೇವಿ. ಬರಬ್ಬರಿ ಸೀರೆ ಅದಾವು. ಏನು ಯಾವ್ಯಾವ ರೇಟು ಏನೇನು ರೇಟ್ ಅಂತೇಳಿ ನಾಳೆ ಕುತ್ಕೊಂಡಷ್ಟು ಬರಿಬೇಕು. ಅವ್ರು ಕೊಟ್ಟಿದ್ದ ರೇಟ್ ಬಿಟ್ಟು ನಾವು ಪೆನ್ನಿಲೆ ಅವು ಸ್ಟಿಕ್ಕರು ತಂದೇವಿ. ಏನು ಅವನ್ನ ಬರ್ದು ಅಂಟಿಸ್ಬೇಕು. ಒಂದು 50 ರೂಪಾಯಿ 100 ರೂಪಾಯಿ ಇಳೋದು ಮಾರ್ಬೇಕಷ್ಟೇ, ಮತ್ತೇನಿಲ್ಲ. ಏನವ ಮಸ್ತ್ ಅದು ಸೀರೆ ಮಾತ್ರ, ಒಂದಕ್ಕೆ ಎರಡು ಮಾತಿಲ್ಲ. ಊರಾಗೆಲ್ಲ ನಿನ್ನ ಗೆಳತಿಯರಿಗೆ ಅದು ಇಲ್ಲಿ ಕರೆದು ನೀ ಹೇಳೋದು ಮಾಡೋದು. ಆಮೇಲೆ ಇವತ್ತು ಹೋಗಿ ನಾನು ಬ್ಯಾನರ್ ಮಾಡಿಸ್ಕೊಂಬರ್ತೇನೆ. ಹೋಗಿ ಬ್ಯಾನರ್ ಮಾಡಿಸ್ಕೊಂಬಂದು ಅದನ್ನೂ ಅಲ್ಲೇ ಊರು ಬಸ್ ಸ್ಟ್ಯಾಂಡ್ನಾಗ ಒಂದು, ಆಮೇಲೆ ನಮ್ಮ ಮನೆ ಮುಂದೆ ಒಂದು ಅಂಟಿಸ್ತೇನೆ. ಎರಡಕ್ಕೂ ಏನು ಅತ್ತಿಯರ ಸ್ಯಾಂಪಲ್ಗೆ ಒಂದೆರಡ ತೋರಿಸ್ತೇನೆ ತಡ್ರಿ, ಒಂದಿಷ್ಟು ಸೀರಿನ. ಉಳಿದಿದ್ದೆಲ್ಲ ಕಟ್ನಾಗ ಇರಲಿ, ಸುಮ್ಮನೆ ಹೊರಗೆ ತೆಗೆದು ಹೊಲ್ಸಕತ್ತಲ್ಲ. ಸಂಜೆ ಬಂದು ಒಂದು ಚಾಪಿ ಗಿಪಿ ಏನಾರು ಹಾಸಿ ಅಷ್ಟು ತೆಗೆದು ನೋಡೋಣಂತ. ಹಾಂ ಸರಿ. ಅಬ್ಬಾ ಸೀರೆ ಏನು ಬಣ್ಣ ಏನು ತಾನ, ಒಂದಕ್ಕಿಂತ ಒಂದು ಚಂದದ ನೋಡು, ಒಂದಕ್ಕಿಂತ ಒಂದು ಚಂದದ. ಅಡ್ಡಿ ಇಲ್ಲವಾ, ಮಸ್ತದ ಸೀರೆ ಮಾತ್ರ. ಅಯ್ಯೋ ಅತ್ತಿಯರ, ಈ ಸೀರೆಗೆ ಹಿಂಗಂತೀರಿ ನೀವು. ಮೈಸೂರು ಸೆಮಿ ಸಿಲ್ಕ್ ಕ್ರೇಪ್ ಸ್ಯಾರಿ ಅದು ನೋಡ್ಬೇಕು ನೀವು, ಎಷ್ಟು ಚಂದ ಅನ್ನೋದು ಗೊತ್ತೇನ್ರಿ ಸೀರೆ ಅತ್ತಿಯರ. ತಡ್ರಿ ಅಷ್ಟು ಒಂದು ಚಾಪಿ ಹಾಸಿ ನಿಮಗೆ ಬಿಚ್ಚಿ ತೋರಿಸ್ತೇನಂತ. ತಡಿಯವ, ಹಂಗಾರೆ ಎಲ್ಲಾರನ್ನೂ ಕರೆದು ಬಿಡ್ತೀನಿ, ತೋರ್ಸೋ ಕೈಲಿ ಎಲ್ಲರ ಮುಂದೆ ತೋರಿಸ್ಬಿಡು. ಮತ್ತೆ ಡಬಲ್ ಸಲ ತೋರ್ಸೋದಿರಂಗಿಲ್ಲ ನಿನಗೆ. ಏನಂತಿ? ಹೌದಿಲ್ಲ, ಯಾವ್ದಾರು ಇಷ್ಟ ಆಗಿದ್ದು ಅಂತ ತಗೋಲ್ರಕ್ಕ. ಅಯ್ಯೋ ಅತ್ತಿಯರ, ಹಂಗೆ ಈಗ ಕರೆದ್ರೆ ಉಪಯೋಗಿಲ್ಲ. ಹಾಂ, ಯಾಕಂತಂದ್ರೆ ಇದಕ್ಕೆ ರೇಟ್ ಎಲ್ಲ ನಾವೇ ಅಂಟಿಸ್ಬೇಕೀಗ. ಅದು ಅಂಟಿಸೋವರೆಗೂ ಕರೆಯೋದು ಬೇಡ ಯಾರನ್ನು. ಸ್ವಲ್ಪ ತಡ್ರಿ. ಸರಿಯವ, ನೋಡು ಎಷ್ಟ್ರ ಮಟ್ಟಿಗೆ ಲಾಭ ತೆಗಿತೀಯ, ಹೆಂಗೆ ಮಾಡ್ತೀಯ ಅಂತೇಳಿ. ಆದ್ರೆ ಹುಷಾರಿಂದ ವ್ಯವಹಾರ ಮಾಡು ಅಷ್ಟೇ, ಮತ್ತೊಂದೇನು ಇಲ್ಲ. ಏನು ನೋಡು ಹುಷಾರಿ. ಅದನ್ನ ಅನ್ಕೊಂತೇನೆ, ಸುಮ್ಮನೆ ಎತ್ತಬೇಕತ್ತ ಆಮೇಲೆ ಕೊಟ್ಟು ಕುಂದ್ರಬೇಡ. ಚಟ್ನಿ ಪುಡಿ ವ್ಯವಹಾರನೇ ಚೆನ್ನಾಗಿತ್ತು, ಅದು ಬೇಡ ಅಂತೇಳಿ ಇದನ್ನೇನೋ ಮಾಡಾಕತ್ತಿ. ಎಷ್ಟ್ರ ಮಟ್ಟಿಗೆ ಲಾಭನ ಏನೋ ನೋಡು. ಆದರೆ ಇವಕ್ಕೆಲ್ಲವಕ್ಕೂ ಹಂಗೆ ಇದು ಮಾಡ್ಬೇಡ. ನಾಳೆ ಬೆಳಗ್ಗೆ ಹೆಂಗಿದ್ರು ಗುರುವಾರ ಐತಿ, ಚಂದಾಗಿ ಎಲ್ಲವನ್ನು ದೇವ್ರ ಮುಂದಿಟ್ಟು ಚಂದಾಗಿ ಅಷ್ಟಕ್ಕೂ ಪೂಜೆ ಮಾಡಿ ದೇವ್ರನ್ನ ಚಂದಾಗಿ ಬೇಡ್ಕೊ. ಗಂಡ ಐತಿ ಇಬ್ರು ಮಠಕ್ಕೆ ಹೋಗಿ ಬರ್ರಿ. ಏನು ಮಠಕ್ಕೆ ಹೋಗಿ ನಾವು ಮಾಡ್ತಾ ಇರೋಂಥ ಈ ದಂಧೆ ಒಳ್ಳೆ ರೀತಿ ಒಳಗೆ ಸಾಗ್ಲಪ್ಪ ದೇವ್ರಿ ಅಂತೇಳಿ ಬೇಡ್ಕೊಂಡು, ಏನು ಬೇಡ್ಕೊಂಡು ಬರ್ರಿ. ಆತವ, ಹೋಗಿ ಬರ್ತೀವಿ ತಗೋ, ನೀ ಏನು ತಲೆ ಕೆಡಿಸ್ಕೊಡ. ಬೆಳಗ್ಗೆ ಮಠಕ್ಕೆ ಹೋಗಿ ಬರ್ತೀವಿ. ಬೆಳಗ್ಗೆ ಹೋಗಿ ಬರ್ರಪ್ಪ. ಹಂಗೆ ಅಲ್ಲೇ ಇದು ದಾನಮ್ಮಗೊಂದು ಹೋಗಿ ಬರ್ರಿ. ಒಂದು ಸೀರೆ ಯಾವ್ದಾರು ಚಲೋ ತೊಗೊಂಡೋಗಿ ದೇವಿಗೆ ಕೊಟ್ಟು ಬರ್ರಿ. ಆತವ, ಹೋಗಿ ಕೊಟ್ಟು ಬರ್ತೇವೆ ಅಂತ. ಆಮೇಲೆ ನಾಳೆ ಬ್ಯಾನರ್ ಮಾಡಿಸ್ಕೊಂಬರ್ತೇನೆ. ನೀನು ಒಂದು ಸ್ವಲ್ಪ ಊರಾಗದು ಫೋನ್ ಹಚ್ಚಿ ಎಲ್ಲರಿಗೂ ಹೇಳವ. ನಾನು ಯಾರಿಗೂ ಹೇಳೋದಿಲ್ಲಪ್ಪ, ಇದೆಲ್ಲ ಪೂರ್ತಿ ಕೈ ಹಿಡಿಯೋ ಮಟ್ಟ ನಾನು ಯಾರಿಗೂ ಹೇಳೋದಿಲ್ಲ. ಆಮ್ಯಾಗ ಅರ್ಧಕ್ಕೆ ಬಿಟ್ವಿ ಅಂತೇಳಿ ಹೇಳಕ್ಕೂ ನನಗೆ ಅಸಹ್ಯ ಆಕತ್ತೆ. ಅದಕ್ಕೆ ಅತ್ತಿಯರ, ಮಾಡೋಕ್ಕಿಂತ ಮುಂಚೆ ಯಾಕೆ ನೀವು ಅರ್ಧ ಆಕೈತಿ ಅಂತ ವಿಚಾರ ಮಾಡ್ತೀರಿ? ಆತವ, ಅರ್ಧ ಆಗಲ್ಲ, ದೊಡ್ಡ ಅಂಗಡಿನ ತೆಗಿಯವಂತ ತಗೋ. ಬಸ್ ಸ್ಟ್ಯಾಂಡ್ನಾಗ ಒಂದು ಅಂಗಡಿ ನೋಡಿ ತೆಗಿಬೇಕಂತ ವಿಚಾರ ಮಾಡೇವ್ರಿ ಅತ್ತಿಯರ. ಈಗ ಅಂಗಡಿ ಪಂಗಡಿ ಅಡ್ವಾನ್ಸ್ ಕೊಟ್ಟು ಹಿಡ್ಯಾಕೆ ಹೋಗ್ಬೇಡ್ರಿ. ಎಲ್ಲ ಕೂಡ ಮೈ ಮೇಲೆ ಹೇಳ್ಕೊಳಕ್ಕೆ ಆಗಲ್ಲ. ಇಷ್ಟು ದಿನ ಏನೋ ಸುಮತಿ ಇದ್ಲು, ಸಂತಿ ಹಾಕಿಸ್ತಿದ್ಲು, ಯಾವುದು ಚಿಂತಿದ್ದಿದ್ದಿಲ್ಲ. ಆಮ್ಯಾಗ ನೋಡು ಆಕಿನೂ ಇಲ್ಲಿಗ, ಮತ್ತು ಆಮೇಲೆ ತಿನ್ನಾಕು ಉಣ್ಣಾಕು ಕಷ್ಟ ಆದಿತ್ತು. ಅವ ಹಂಗೇನು ಕಷ್ಟ ಆಗಲ್ಲ, ನೀ ಸುಮ್ಮನಿರವ. ಎದಕ್ಕೆ ಹಂಗೆ ಮಾತಾಡ್ತಿ? ಎಲ್ಲ ಆಯ್ತು ನಮ್ಮ ಕಡೆ. ಆಕಿ ನನಗೊಂದು ಮಾತು ಹೇಳಂಗೆ ಹೋಗ್ಯಾಳಲ್ಲ, ಇರಲಿ ಫೋನ್ ಹಚ್ಚಲಿಲ್ಲ ನನಗೆ. ನಾ ಹೇಳ್ತೇನೆ ಕೇಳಪ್ಪ, ನೀನು ಫೋನ್ ಹಚ್ಚಿದಾಗ ಒಟ್ಟ ಚೆಕ್ಕಿಗೆ ಅಲ್ಲಿಂದ ಕಿತ್ಕೊಂಡು ಬರುವಂಗಂತೂ ಮಾಡಬೇಡ. ನಾ ಈಗ ಹೇಳಕತ್ತೇನೆ ನೋಡು ಮತ್ತೆ.